ಶಿಷ್ಯಂದಿರೇ, ಇಂದಿನ ಪಾಠ ಸಾಗಲಿ. ತಂ ಬಸವಣ್ಣ, ಈ ಮಂತ್ರಾರ್ಥವು ನಿನಗೆ ಗೊತ್ತಿರುವುದೇ? ಗುರುದೇವ, ಯಾವನು ಪರಮಾತ್ಮನನ್ನು ತಿಳಿಯುವನೋ ಅವನು ಮೃತ್ಯುಭಯವನ್ನು ದಾಟುತ್ತಾನೆ. ಅವನನ್ನು ತಿಳಿಯದ ಹೊರತು ಮುಕ್ತಿಗೆ ಬೇರೆ ಮಾರ್ಗವಿಲ್ಲ ಎನ್ನುವುದೇ ಈ ಮಂತ್ರದ ಅರ್ಥವಾಗಿದೆ ಗುರುದೇವ. ನಿಜ ನಿಜ. ಶಿಷ್ಯಂದಿರೇ, ಅಭ್ಯಾಸದಲ್ಲಿ ನಿರಂತರವಾಗಿ ಕಾಲ ಕಳೆದು ಅನುಭವವನ್ನು ಪಡೆದುಕೊಳ್ಳಬೇಕು. ನಿಜ, ಅನುಭವ ಬೇಕು. ಅಭ್ಯಾಸ ಮಾಡುತ್ತಾ ಹೋದಂತೆಲ್ಲ ಅನುಭವ ಬರುವುದು. ಬಸವಣ್ಣ, ಈಗ ನಿನ್ನ ಸುಶ್ರಾವ್ಯವಾದ ಒಂದು ವಚನ ಸಂಗೀತವೂ ಸಾಗಲಿ. ಆಗಲಿ ಗುರುದೇವ. ಬಸವಣ್ಣ, ನಿನ್ನ ಈ ಸುಶ್ರಾವ್ಯವಾದ ಸಂಗೀತವನ್ನು ಕೇಳಿ ನಾನು ಸಂತುಷ್ಟನಾದೆ. ಹೀಗೆ ನೀನು ಅಭ್ಯಾಸದ ಜೊತೆಗೆ ಸಂಗೀತಾಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗು ಮಗು. ನಿಮ್ಮ ಅಪ್ಪಣೆಯಂತೆ ಆಗಲಿ ಗುರುದೇವ. ಬಸವಣ್ಣ, ನೀನೀಗ ವಿದ್ವತ್ವವನ್ನು ಪರೀಕ್ಷಿಸುವ ಸಮಯ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವೆಯಾ ಮಗು? ಆಗಲಿ ಗುರುದೇವ. ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ಪರಮಾತ್ಮನ ಅರಿವು ಇಲ್ಲದಿದ್ದರೆ ಜೀವನ ವ್ಯರ್ಥ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ. ತಾನಾಗಿ ಬರುವುದು ಕಾರುಣ್ಯ ಮುಪ್ಪು ಗುರುದೇವ. ನಮ್ಮ ಸಂಗಡ ಬರುವುದು ಪಾಪ ಪುಣ್ಯ ಗುರುದೇವ. ತಡೆಯಲಾದದ್ದು ಆಸೆ ದುಃಖ ಗುರುದೇವ. ಅನಿವಾರ್ಯವಾದದ್ದು ಹಸಿವು ದಾವು ಗುರುದೇವ. ನಾಶವನ್ನು ತರುವುದು ದ್ವೇಷ ಸಿಟ್ಟು ಗುರುದೇವ. ಎಲ್ಲರಿಗೆ ಸಮಾನವಾದದ್ದು ಹುಟ್ಟು ಸಾವು ಗುರುದೇವ. ಭೂಮಿಗಿಂತ ಭಾರವಾಗಿರುವುದು ಪಾಪ ಗುರುದೇವ. ನೀರಿಗಿಂತ ತೆಳ್ಳಗಿರುವುದು ಜ್ಞಾನ ಗುರುದೇವ. ಕಾಡಿಗೆಗಿಂತ ಕಪ್ಪಾಗಿರುವುದು ಕಳಂಕ ಗುರುದೇವ. ಮಂಜಿಗಿಂತ ಹಗರಿರುವುದು ಪುಣ್ಯ ಗುರುದೇವ.
ಸೂರ್ಯನಿಗಿಂತ ಪ್ರಕಾಶಮಾನವಾಗಿರುವುದು, ಕೋಪ ಗುರುದೇವ, ಗಾಳಿಗಿಂತ ವೇಗವಾಗಿರುವುದು, ಮನಸ್ಸು ಗುರುದೇವ, ಜಗತ್ತನ್ನೇ ಗೆಲ್ಲಲು ಬೇಕಾಗಿರುವ ಏಕೈಕ ಮಾರ್ಗ, ಸಚ್ಚಾರಿತ್ರ್ಯ ಗುರುದೇವ, ಎಲ್ಲ ದುರ್ದೈವಕ್ಕೆ ಕಾರಣ, ಭೀತಿ ಗುರುದೇವ, ಎಲ್ಲರಿಗೂ ಸಮಾನವಾಗಿ ಕೊಟ್ಟ ಸಂಪತ್ತು, ಸಮಯ ಗುರುದೇವ, 1000 ಯಜ್ಞಗಳಿಗಿಂತ ಶ್ರೇಷ್ಠ ಕರ್ಮ, ಪರೋಪಕಾರ ಗುರುದೇವ, ಅತ್ಯಂತ ಶ್ರೇಷ್ಠ ಸ್ವಭಾವ, ತಾಳ್ಮೆ ಗುರುದೇವ, ಅತ್ಯಂತ ಕೆಟ್ಟ ಗುಣ, ಪರನಿಂದೆ ಗುರುದೇವ, ಚಟಗಳಲ್ಲಿ ಅತಿ ಕೆಟ್ಟವಾದ ಚಟ, ಚಾಡಿ ಹೇಳುವುದು ಗುರುದೇವ, ಬಂಧುಗಳಲ್ಲಿ ಶ್ರೇಷ್ಠವಾದ ಬಂಧು, ವ್ಯಕ್ತಿಗಳ ಅಧಪತನಕ್ಕೆ ಮುಖ್ಯ ಕಾರಣ, ಅಹಂಕಾರ ಗುರುದೇವ, ಆಪತ್ಕಾಲದಲ್ಲಿ ಶ್ರೇಷ್ಠ ಆಪತ್ಬಾಂಧವ, ಆತ್ಮವಿಶ್ವಾಸ ಗುರುದೇವ, ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಕಾರಣ, ಆಧ್ಯಾತ್ಮಿಕ ಶಿಕ್ಷಣ ಗುರುದೇವ, ಹುಚ್ಚುಗಳಲ್ಲಿ ಅತಿ ಕೆಟ್ಟವಾದ ಹುಚ್ಚು, ಪಗಲಿಸಿಕೊಳ್ಳುವುದು ಗುರುದೇವ, ಬದುಕಿನಲ್ಲಿ ಅತಿ ಹೀನವಾದ ಬದುಕು. ಹಂಗಿನ ಬದುಕು ಗುರುದೇವ, ಭಲೇ ಬಸವಣ್ಣ, ನಿನ್ನ ಅಭ್ಯಾಸ ಪೂರ್ಣವಾಯಿತು. ನೀನು ಸಮಾಜ ಸುಧಾರಣೆಗೆ ಯೋಗ್ಯ ವ್ಯಕ್ತಿಯಾಗಿ ಬೆಳೆದಂತಾಯಿತು. ನಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವಾವಶಿಷ್ಯತೆ. ಬಸವಣ್ಣ, ಪರಮಾತ್ಮನು ಪರಿಪೂರ್ಣನಾಗಿರುವನೆಂಬುದೇ ಈ ಮಂತ್ರಾರ್ಥವಾಗಿದೆ. ಆಹಾ, ಎಂಥ ದಿವ್ಯ ಮಂತ್ರ! ಪರಮಾತ್ಮನು ಪರಿಪೂರ್ಣವಾಗಿರು ನನ್ನ ಮೇಲೆ ಎಲ್ಲವೂ ಪರಮಾತ್ಮನ ಸ್ವರೂಪವೆಂದಂತಾಯ್ತು. ಗುರುಗಳೇ, ಎಲ್ಲವೂ ಪರಮಾತ್ಮನ ಸ್ವರೂಪವಾದರೆ ಅವನ ಪೂಜೆಯನ್ನು ಯಾರು ಮಾಡಬೇಕು ಗುರುದೇವ? ವಾಮದೇವ, ಎಲ್ಲಿಯವರೆಗೆ ನಾನು ನೀನೆಂಬ ಭೇದವಿರುವುದು ಅಲ್ಲಿಯವರೆಗೆ ಪೂಜೆ. ಅದೇ ಇಲ್ಲವಾದ ಮೇಲೆ ಯಾರು ಯಾರನ್ನು ಪೂಜಿಸುವರು ಮಗು? ನಿಜ ಗುರುದೇವ, ನಾವು ಎಲ್ಲರಲ್ಲಿ ಪರಮಾತ್ಮನನ್ನು ಕಾಣುವುದೇ ಬಿಡುಗಡೆ ಹಾದಿಯಾಗಿದೆ. ಆಯಿತು, ಇಂದಿನ ಪಾಠ ಮುಗಿಯಿತು. ಶಿಷ್ಯಂದಿರೇ, ನೀವು ಆಶ್ರಮದ ಕೆಲಸಕ್ಕಾಗಿ ನಡೆಯಿರಿ. ಆಗಲಿ ಗುರುದೇವ. ಗುರುದೇವ, ಸಂಗಮನಾಥನ ಪ್ರೇರಣೆಯಂತೆ ಇಂದು ನಾನು ನಿನಗೆ ಉಪದೇಶ ಮಾಡಬೇಕಾಗಿದೆ. ಗುರುದೇವ, ಗುರು ಉಪದೇಶವು ಶಿರಸಾಮಾನ್ಯವಾಗಿದೆ. ಬಸವಣ್ಣ, ನಾನು ನಿನಗೆ ನಿಮಿತ್ತ ಮಾತ್ರನಾದ ಗುರು. ಗುರುದೇವ, ಹಾಗೆ ಅನ್ನುವುದುಂಟೆ? ನಾನು ಈ ಭೂಮಿಗೆ ಬಿದ್ದ ಮರ, ನೀವೆನ್ನ ಅಜ್ಞಾನ ಕಳೆದ ಗುರು. ಬಸವಣ್ಣ, ನೀನೀಗ ಗುರುಕುಲ ವಾಸ ಮಾಡಿ 18 ವರ್ಷ ಕಳೆದೆ. ನಿನ್ನ ಅಭ್ಯಾಸ ಪೂರ್ಣವಾಯಿತು. ಇನ್ನು ಮುಂದೆ ನೀನು ವಿಶಾಲ ವಿಶ್ವದಲ್ಲಿ ಕಾಲಿಡಬೇಕು, ಜಗತ್ತಿಗೆ ಗುರುವಾಗಬೇಕು. ಸಮಾಜದಲ್ಲಿ ಅಂಧಕಾರವನ್ನು ಅಳಸಿ ಜಗತ್ತಿಗೆ ಜ್ಯೋತಿಯಾಗಬೇಕು. ಸರ್ವ ಜನರನ್ನು ಸಮಾನ ದೃಷ್ಟಿಕೋನದಿಂದ ನೋಡಬೇಕು. ಜನರಲ್ಲಿ ನಂಬಿಕೆಯನ್ನು ಉಳಿಸಿ ಮೂಢನಂಬಿಕೆಯನ್ನು ಹೋಗಲಾಡಿಸಬೇಕು. ಅನ್ಯಾಯ, ಅನೀತಿ, ಅನಾಚಾರ, ಅಧರ್ಮಗಳನ್ನು ತೊಡೆದು ಹಾಕಬೇಕು. ಭಕ್ತಿಯ ಬೆಳಕನ್ನು ಬೀರಬೇಕು, ಮುಕ್ತಿಯ ಸೋಪಾನವನ್ನು ತೋರಿಸಬೇಕು. ವಿಶ್ವಾತ್ಮರ ಸೇವೆಯಲ್ಲಿ ಕಾಲ ಕಳೆಯಬೇಕು. ಮತ್ತೇನಾಗಬೇಕು ಗುರುದೇವ? ದೀನ ದರಿದ್ರರ ದುಃಖ ದೂರ ಮಾಡಬೇಕು. ಗುರುದೇವ, ಈ ಕಾರ್ಯ ನನ್ನಿಂದ ಸಾಧ್ಯವೇ? ಬಸವಣ್ಣ, ಸಂಗಮನಾಥನು ನಿನಗೆ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅವನು ಕೊಟ್ಟದ್ದನ್ನು ಅವನಿಗೆ ಮುಟ್ಟಿಸು. ಗುರುಪಿತನೆ, ಈ ಲೋಕ ಸೇವೆಗೆ ನನ್ನ ದೇಹವನ್ನು ಮುಡುಪಿಡುವೆನು. ಬಸವಣ್ಣ, ಇಂದು ಜಗತ್ತಿಗೊಬ್ಬ ಗುರು ಬೇಕಾಗಿದ್ದಾನೆ.
ಗೃಹಸ್ಥನಾದವನೇ ಉತ್ತಮ ಗುರುವಾಗಬಲ್ಲನು. ಗುರುದೇವ, ತಾವು ಏನು ಹೇಳುವಿರಿ? ಅಂದರೆ ನೀನು ಸಂಸಾರಿಯಾಗಬೇಕೆಂದು. ಬಸವ, ಕರ್ಮ ಪಾಶದಿಂದ ನನ್ನನ್ನು ಬಿಗಿಯುವುದೇ ಗುರುದೇವ. ಬಸವಣ್ಣ, ತಾವರೆ ಎಲೆ ಮೇಲಿನ ನೀರಿನಂತೆ ಸಂಸಾರ ಮಾಡು. ಸಂಸಾರದಲ್ಲಿದ್ದುಕೊಂಡು ಸತ್ಕೀರ್ತಿಯನ್ನು ಪಡೆ. ನಿನ್ನಂತವರು ಸಂಸಾರ ಕಂಜಿದರೆ ಲೋಕೋದ್ಧಾರ ಎಂತಾದಿತು. ನಿನ್ನ ಮದುವೆಯಾಗಬೇಕೆಂಬುದು ಅದು ನನ್ನ ಇಚ್ಛೆಯಲ್ಲ, ಅದು ಕೂಡಲ ಸಂಗಮನಾಥನ ಇಚ್ಛೆ. ಹಾಗಿದ್ದಲ್ಲಿ ಗುರು ಆಜ್ಞೆಗೆ ಪ್ರತಿ ಇಲ್ಲ ಗುರುದೇವ. ಹಾಗಾದರೆ ಕ್ಷಣವತ್ತು ವಿಚಾರಿಸು. ಮರವಿಗೆ ಬೀಳಬೇಡ. ಮರವೇ ಬಂದ ಅರಿವೇ ಮುಕ್ತಿ. ನೆನಪಿರಲಿ. ಆಗಲಿ ಗುರುದೇವ.
ಬಾಯಿಯಲ್ಲಿ ಸಿಕ್ಕ ಕಪ್ಪೆ ಹಾವಿನ ಬಾಯಿಯಲ್ಲಿ ಸಿಕ್ಕ ಕಪ್ಪೆ ಹಾರುವ ನೊಣವನ್ನು ಹಿಡಿಯಲಾಸಿಸುವಂತೆ ಶೂಲವನ್ನೇರುವ ಕಳ್ಳ ಹಾಲು ತುಪ್ಪವ ಬಯಸುವಂತೆ ಈ ನನ್ನ ಕಣ್ಣು ಮುಂದೆ ಹೆಣ್ಣು ಹಣ್ಣೆಂಬ ಬಲೆ ಬೀಸಿ ಅದರಲ್ಲಿ ಕೆಡಗಿ ಕೊಲ್ಲಬೇಡ ತಂದೆ. ವಿಷಯ ಎಂಬ ಹಸುರನ್ನೆನ್ನ ಮುಂದೆ ತಂದು ವಿಷಯ ಎಂಬ ಹಸುರನ್ನೆನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ ಪಸರಿಸಿದೆ ಅಯ್ಯ ಪಸರಿಸಿದೆ ಅಯ್ಯ ಪಸರಿಸಿದೆ ಅಯ್ಯ ವಿಷಯ ಎಂಬ ಹಸುರನ್ನೆನ್ನ ಮುಂದೆ ತಂದು ಮನೋನಿರ್ಧಾರವಾಯಿತೆ. ಗುರುದೇವ, ತಮ್ಮ ಕೃಪೆಯಿಂದ ಕೃತಾರ್ಥನಾಗಬೇಕೆನ್ನುವುದೇ ನನ್ನ ಮನದಾಸೆಯಾಗಿದೆ. ಗುರುಗಳೇ, ಕಲ್ಯಾಣ ಪಟ್ಟಣದಿಂದ ಬಲದೇವ ಮಂತ್ರಿಗಳು ಬಂದಿದ್ದಾರೆ. ಯಾರು? ಬಲದೇವ ಮಂತ್ರಿಗಳು, ಬಸವಣ್ಣನ ಸೋದರ ಮಾವ, ಕಲ್ಯಾಣದ ಮುಖ್ಯಮಂತ್ರಿಗಳು. ಅವರು ಬಂದದ್ದು ಅದಾವ ನಿಮಿತ್ತವು. ಆಶ್ರಮದ ಗಿಡಬಳ್ಳಿಗಳು ನಗೆ ಚೆಲ್ಲಿ ನಲಿಯುತ್ತಿವೆ, ಪಕ್ಷಿಗಳ ಇಂಚರ ನಲಿಯುತ್ತಿವೆ, ತಂಪಾದ ಗಾಳಿ ಬೀಸುತ್ತಿದೆ. ಅದಾವ ಶುಭ ಸೂಚನೆ ನಡೆಯುವುದು. ನಡೆ ನೋಡೋಣ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಬಲದೇವ ಮಂತ್ರಿಗಳು ಆಶ್ರಮದ ಯೋಗಕ್ಷೇಮವನ್ನು ವಿಚಾರಿಸಲು ಬಂದಂತಿದೆ. ಪೂಜ್ಯರೇ, ನಮ್ಮಿಂದೇನಾಗಬೇಕಾಗಿದೆ? ನಾನು ಬಂದಿರುವುದು ಒಂದು ಉದ್ದೇಶ. ಅದಾವ ಉದ್ದೇಶ ಬಲದೇವ ಮಂತ್ರಿಗಳೇ? ತಮ್ಮ ಅಭ್ಯಾಸದಲ್ಲಿ ಬೆಳೆದ ಬಸವಣ್ಣ ನನ್ನ ಸೋದರ ಅಳಿಯ. ಹೌದು, ಇದು ಎಲ್ಲರಿಗೂ ಗೊತ್ತಿರುವ ವಿಚಾರವಲ್ಲವೇ? ಪೂಜ್ಯರೇ, ಈಕೆ ನನ್ನ ಮಗಳು ನೀಲಾಂಬಿಕೆ. ಯಾರು? ನೀಲಮ್ಮ ಎಷ್ಟೊಂದು ದೊಡ್ಡವಳಾಗಿದ್ದಾಳೆ. ಇವಳು ಬಸವಣ್ಣನಿಗೆ ತೆಗೆದಿಟ್ಟ ಮಡುಪು ಮಗು. ಪೂಜ್ಯರಿಗೆ ವಂದಿಸಮ್ಮ. ಶೀಘ್ರ ಕಲ್ಯಾಣ ಪ್ರಾಪ್ತಿರಂತೆ. ಶುಭವಾಗಲಿ. ಹೇಳು ಮಗು. ಮಂತ್ರಿಗಳೇ, ನಾವಾದರ ಬಸವ
ಆಲೋಚನೆಯನ್ನೇ ಮಾಡುತ್ತಿದ್ದೆವು. ಅದಕ್ಕಾಗಿ ಸಂಗಮನಾಥನು ತಮ್ಮನ್ನಿಲ್ಲಿಗೆ ಬರಮಾಡಿಕೊಂಡಂತಾಯಿತು. ಬಸವಣ್ಣ, ಭಾಗ್ಯದ ಲಕ್ಷ್ಮಿ ತಾನಾಗಿಯೇ ನಿನ್ನ ಬಳಿಗೆ ಬಂದಿದ್ದಾಳೆ. ಇವರು ನಿನ್ನ ಸೋದರ ಮಾವ ಬಲದೇವ ಮಂತ್ರಿಗಳು. ಹಿರಿಯರ ಪಾದಗಳಿಗೆ ವಂದಿಸು. ಹೇಳು ಮಗು, ನಿನಗೆ ಕಲ್ಯಾಣವಾಗಲಿ. ಆಹಾ, ಜಗಜ್ಯೋತಿ. ಬಸವಣ್ಣ, ಇದೋ ಈ ನಿನ್ನ ಸೌಭಾಗ್ಯಾಕಾಂಕ್ಷಿಯನ್ನು ನೋಡು. ಇವಳು ನಿನ್ನ ಗೃಹದೀಪ. ಇವಳ ಕೈ ಹಿಡಿ. ಇವಳಿಂದ ನಿನ್ನ ಬಾಳು ಬೆಳಕಾಗುವುದು. ಸಂಗಮನಾಥನು ನಿನ್ನ ಸರ್ವ ಮನೋರಥಗಳನ್ನು ಪೂರ್ಣ ಮಾಡುವನು. ಮಗು ನೀಲಮ್ಮ, ಇವನೇ ನಿನ್ನ ಸೌಭಾಗ್ಯದಾತನು. ನೋಡಿದೆಯಾ ಮಗು ನೀಲಮ್ಮ, ನಿನ್ನ ಬಾವಿ ಮಾಂಗಲ್ಯ ಪದಕವನ್ನು ನೋಡಮ್ಮ. ಬಸವಣ್ಣ, ಇವಳೋರ್ವಳೆ ನನ್ನ ಜೀವನದ ಸರ್ವಸ್ವ. ಇವಳ ಹೊರತು ನನಗೆ ಬೇರೆ ಮಕ್ಕಳಿಲ್ಲ. ನಾನು ಜೀವನದಲ್ಲಿ ಬಡತನದ ಬೇಗೆಯನ್ನು, ಸಿರಿವಂತಿಕೆಯ ಸೌಖ್ಯವನ್ನು ಅನುಭವಿಸಿದ್ದೇನೆ. ಇವಳನ್ನು ನಿನ್ನ ಕೈಗಿತ್ತು ನಾನು ಶಿವನತ್ತ ಹರಿವೆನು. ಬಾ, ನನ್ನನ್ನು ಅಪ್ಪಿ ಆನಂದಿಸು. ಇವಳನ್ನು ಪರಿಗ್ರಹಿಸು. ರತ್ನಕ್ಕೆ ಕಾಂತಿ, ಸೂರ್ಯನಿಗೆ ತೇಜಸ್ಸು. ಹೇಗೆ ಸೇರುತ್ತದೆಯೋ ಹಾಗೆ ನಿಮ್ಮಿಬ್ಬರ ಜೋಡಿ ಸುಖವಾಗಿ ಸಂತೋಷದಿಂದ ಒಂದಾಗಿ ಬಾಳಲಿ. ಮಂತ್ರಿಗಳೇ, ಇವರೀರ್ವರ ವಿವಾಹವು ಕಲ್ಯಾಣ ಪಟ್ಟಣದಲ್ಲಿಯೇ ನಡೆಯಲಿ. ಬನ್ನಿ, ಭೋಜನಾನಂತರ ಎಲ್ಲರೂ ಪ್ರಯಾಣವನ್ನು ಮಾಡೋಣ. ತಥಾಸ್ತು. ಇಂದು ಗುರುವಿನ ಅಪ್ಪಣೆಯಂತೆ ನಾನು ಕಲ್ಯಾಣ ಪಟ್ಟಣಕ್ಕೆ ಹೋಗಬೇಕು. ತಂದೆ ಸಂಗಮನಾಥ, ನಿನಗಲ್ಲಿ ಹೋಗಲಾರೆ ತಂದೆ. ಹಾಡಿದೊಡೆಯನ್ನೊಡೆಯನ ಬೇಡಿದೊಡೆಯನ್ನೊಡೆಯನ ಬೇಡುವೆ. ಹಾಡಿದೊಡೆಯನ್ನೊಡೆಯನ ಬೇಡಿದೊಡೆಯನ್ನೊಡೆಯನ ಬೇಡುವೆ.
ನೋಡ್ರಿ ಮಧುವರ್ಸರ, ಆ ಬಲದೇವ ಮಂತ್ರಿ ಬಸವಣ್ಣವರ ಮದುವೆ ಮಾಡಿ ಮಡಿದು ಹೋಗಿಬಿಟ್ಟ. ಇನ್ನೇನಿದೆ, ಕಲ್ಯಾಣ ಕಾರಬಾರದಲ್ಲಿ ನಮ್ಮದೇ ಅಧಿಕಾರ. ಎಲ್ಲಿಯ ಅಧಿಕಾರ, ಎಲ್ಲಿಯ ಕಾರಬಾರ? ಬಲದೇವ ಮಂತ್ರಿಗಳು ಮಡಿದೊಳಗಾಗಿ ಏನು ಮಾಡಿದ್ದಾರೆ ಬಲ್ಲಿರ? ಮತ್ತೇನು ಮಾಡಿದನ್ರಪ್ಪ ಅವ? ಮಾಡಬೇಕಾಗಿದ್ದೆಲ್ಲ ಮಾಡಿಬಿಟ್ಟಿದ್ದಾರೆ. ಅವರ ಕಾರಸ್ಥಾನವನ್ನು ನೀವೇನೋ ಬಲ್ಲಿರೆ? ಸರಿ, ಅವರ ಕಾರ್ಯಸ್ಥಾನಕ್ಕೆ ನಾವೇನು ಸೊಪ್ಪು ಹಾಕತ್ತಕ್ಕಾರಲ್ಲ. ಇರಲಿ, ನಮ್ಮ ವಿರುದ್ಧ ಮತ್ತೇನು ಮಾಡಿದಾನಂತೀರಿ? ಶೆಟ್ಟರೆ, ಅವನು ಕಲ್ಯಾಣದ ಮಂತ್ರಿ ಪದವಿ ಪಟ್ಟವು ತನ್ನಳೆಯನಾದ ಬಸವಣ್ಣನಿಗೆ ಆಗಬೇಕೆಂದು ಮಾಡಿದ ಆಲೋಚನೆ ನಿಮಗೆ ಗೊತ್ತೇ? ಹೌದು, ಅದೇ ನಮಗ ಅರಿಯಾದ ವಿಷಯ ಅಲ್ಲ ಬಿಡ್ರಿ. ಅವನ ಪಂಚಾಂಗವೆಲ್ಲ ನಮಗ ಗೊತ್ತು. ಆಕಾಶದಲ್ಲಿ ಎಷ್ಟು ಚುಕ್ಕಿಗಳಿರುವುದೆಂಬುದನ್ನು ನಾವು ಹೇಳಬಲ್ಲೆವು. ಯಾಕ್ರ, ಇನ್ನ ಕಲ್ಯಾಣ ಕಾರಬಾರದಾಗ ನಮಗ್ ತಿಳಿದ ವಿಷಯ ಯಾವುದೈತೆ ಅಂತೀರಿ? ಭಟ್ರ, ನೀವು ಬಾಯಿಂದ ಆಡಿತನ ಕೈಯಿಂದ ಮಾಡೋದಿಲ್ಲ ಅಷ್ಟೇ ರೀ. ಇರಲಿ, ಬಲದೇವ ಮಂತ್ರಿ ನಿಮ್ಮ ವಿರುದ್ಧ ಮತ್ತೇನು ಮಾಡಿದಾನಂತೀರಿ? ಮಾಡುವುದೇನು? ಬಸವಣ್ಣನನ್ನು ಒಳಗಿಂದೊಳಗೆ ರಾಜ್ಯಕಾರವಾದ ನೇಮಿಸಿ ಮಂಚನ್ನ ಮಂತ್ರಿಗಳ ಕೈಯಲ್ಲಿ ಕರಣಿಕೆಂದಾಗಿ ನೇಮಿಸಿದ್ದಾನೆ. ಇದೆಲ್ಲ ಅವರ ಕಾರವಾರದ ಕುತಂತ್ರ. ಅಂದ ಬಳಿಕ ನಮ್ಮದೇ ಅತಂತ್ರ ಆತಲ್ರಿ ಭಟ್ರ. ನಾವು ನಟ್ನವರು ನೀರಾಗ ಸೋತಾರಂತ ಆತಲ್ರಿ. ಹೌದು ಶೆಟ್ಟರೇ, ಹೌದು. ಅವನ ಕಾರವಾರದಲ್ಲಿ ತನ್ನಳೆಯನೇ ಮುಂದಾಗಬೇಕೆಂದು ಹೀಗೆ ಮಾಡಿದ್ದಾನೆ. ಅಂದ ಬಳಿಕ ಒಂದು ನಮ್ಮ ಗತಿ ಏನ್ರಿ ಭಟ್ರ? ಯಾಕ್ರ, ಯಾಕಂತೀರಿ? ನಾವು ಧವ್ ಅಂದ್ರೆ ನಿಮಗೆ ಎಷ್ಟೋ ಧೈರ್ಯ. ನೀವು ಅದಿರಪ್ಪ, ನೀವೇನ ಸತ್ತಿಲ್ಲ. ಆದ್ರೆ ನಿಮ್ಮದೆಲ್ಲ ನಿಂತು ಹೋಗೈತ್ರಿ. ನಿಂತಿಲ್ರಿ ಶಟ್ರ. ನಮ್ಮನ್ನ ಏನೇನೋ ಅಂತ ತಿಳ್ಕೊಂಡ್ರನ ಆ ಬಲದೇವ ಮಂತ್ರಿ ತಂತ್ರದಿಂದ ಏನಾಗ್ಬೇಕಾಗೈತ್ರಿ? ಅವನ ಮಂತ್ರ ತಂತ್ರ ಅವನ ಹಿಂದ ಅದನ್ನು ತಗೊಂಡ ದೊರೆಗಳಾದ್ರೂ ಏನು ಮಾಡಬಲ್ಲರು? ಹುಟ್ಟದಂತ ಮಂತನ್ನ ಮಂತ್ರಿಗಳು ನಮ್ಮ ಜೊತೆ ಇರುವಾಗ ನಮ್ಮ ಮುಂದೆ ಯಾರ ಆಟೂ ನಡೆದಿಲ್ಲ, ಯಾರ ಆಟೂ ಸಾಗುದಿಲ್ಲ. ನಾವು ಯಾವಾಗಲೂ ಮಂಚನ್ನ ಮಂತ್ರಿಗಳ ಪಕ್ಷದವರು. ಶಾಟ್ರ, ನಿಮ್ಮ ಪಕ್ಷ ಯಾವ್ದ್ರಿ? ನಿಮ್ಮ ಪಕ್ಷ ಯಾವ್ದ? ನಮ್ರಿ ಪಕ್ಷ ರೀ. ಅಲ್ರಿ ಫಲ ಪಕ್ಷ. ನಾವ್ ಯಾವಾಗಲೂ ಗೆದ್ದವ್ರ ಬೆನ್ನ ತಟ್ಟವ್ರಿ. ಹೌದ್ ಬಿಡ್ರಿ. ಆ ಚಾಳಿ ಮೊದಲ ನಿಮ್ಗೆ ಐತ್ರಿ. ಆಗದಂದ್ ಕಂಡು ಬಂದು ಬೆನ್ನ ಹತ್ತು ಚಾಳಿ ನಿಮಗೆ ಐತ್ರಿ. ಶಾಟ್ರ, ಇನ್ನು ಮ್ಯಾಲ ಆ ಚಾಳಿ ಬಿಡ್ರಿ. ನೀವು ನಮ್ಮ ಬೆನ್ನಾಗಿರ್ರಿ, ಅಂದ್ರ ನಿಮ್ ಬಾಳಿ ಸರಿಯಾಗಿ ಬೇಯ್ತದ. ಭಟ್ರ, ನಿಮ್ಮ ಬ್ಯಾಳಿ ಬೇಯಿಸ್ಕೊಳಕ ನಾವು ನಿಮ್ಮ ಬೆನ್ನಾಗ್ಬೇಕು. ಅಂದ್ರ ನಾವು ಹತ್ಬೇಕು, ನೀವು ಹತ್ಬೇಕು. ನಾನು ಹಾಗಂದ್ರಲ್ರಿ, ನೀವು ನಮ್ಮ ಪಕ್ಷ ವಹಿಸ್ಬೇಕಂತ ಹೇಳ್ರಿ. ಅಂದರೆ ರಾಜ್ಯ ಕಾರವಾರದಲ್ಲಿ ನಾವೆಲ್ಲರೂ ಒಟ್ಟಾಗಿರಬೇಕೆ? ಎಲ್ಲ ಒಟ್ಟಾಗಿರ್ಬೇಕು ಅಷ್ಟೇ. ಹಾಗೆ ಮಾಡಿದಲ್ಲಿ ನಮ್ಮ ಮುಂದೆ ಯಾರ ಆಟೋ ನಡೆದಿಲ್ರಿ, ಯಾರ ಆಟೋ ಸಾಗೋದಿಲ್ಲ. ನಾವು ನಮ್ದೇ ಕಾರಬಾರ. ರಾಜ ಕಾರವಾರದ ಪಕ್ಷ ಪಂಗಾರ ಕಟ್ಟೆ ರಾಜ ಮೇಲೆ ಬುಡಮೇಲ್ ಮಾಡ್ಬೇಕಂತ ಮಾಡ್ರಿಲ್ಲ. ಯಾರು ಬಿಡ್ರಿ, ಹಳಿ ಚಾಳಿನ ಸ್ವಲ್ಪ ಜನವರ ಮರ್ಯಾದೆ ಕೊಡ್ರಿ. ಮರ್ಯಾದೆ ಯಾಕ್ರ, ನೀವು ಹೆಂಗ ಶಿವದಾರಕ್ ಮರ್ಯಾದೆ ಕೊಟ್ಟಿರಲ್ಲ, ನಾವು ಜನವಾರಕ್ಕ ಮರ್ಯಾದೆ ಕೊಟ್ಟವ್ರಿ. ಹಂಗಾಗ ನೀವೇನು ಶಿವದಾರಕ್ ಮರ್ಯಾದೆ ಕೊಟ್ಟಲ್ ಬಿಡ್ರಿ. ಯಾಕ್ರ, ಜನಿವಾರ ಅಂದ್ರ ನೀವೇನ್ ತಿಳಿದಿರಿ? ಜಗತ್ತಿನ್ಯಾಗ ಹೆಚ್ಚು ಕಡಿಮೆ ಆಗಬೇಕಾದ್ರ ಜನಿವಾರದಿಂದಲೇ. ಮೊದಲು ಇದನ್ನ ತಿಳ್ಕೊರಿ. ನಿಮ್ಗೇನ್ ಗೊತ್ತ್ರಿ ಜನಿವಾರ ಮಹತ್ವ? ಹೌದ್ ಬಿಡ್ರಿಪ್ಪ, ನಮ್ಗೇನ್ ಗೊತ್ತ್ರಿ ನಿಮ್ಮ ತತ್ವ? ವರ್ಣ ನಮ್ ಬ್ರಾಹ್ಮಣ, ಶ್ರೇಷ್ಠ ಬ್ರಾಹ್ಮಣರಂದರೆ ಬುದ್ಧಿಜೀವಿಗಳು. ನಾವು ತಲೆಯಿಂದ ಕೆಲಸ ಮಾಡತಕ್ಕವರು.
ನಾವು ಸುಖ ಹಾದಿಯಲ್ಲೇ ನಡೆಯುತ್ತಕ್ಕವರು. ನಮಗೆ ಮಡಿಹುಡಿ ಶುಚಿರುಚಿ ಯಾವಾಗಲೂ ಬೇಕು. ಹೌದ್ರಿ, ನೀವು ಹೊರಗೆ ಮಾಡಿರಿ ಒಳಗೆ ಹೊಳಿರಿ, ನಿಮಗ್ ಬೇಕೇ ಬೇಕು ನೋಡ್ರಿ. ಯಾಕ್ರ ಹೊತ್ತು ಬಂದಂಗ ಹೋಗೋದಕ್ಕೂ ಒಂದು ಶಾಸ್ತ್ರ ಐತ್ರಿ, ಒಂದು ಶಾಸ್ತ್ರ ಐತಿ. ಮಾತ್ರ ಆ ಶಾಸ್ತ್ರ ನಿಮ್ಗ ಬಾಳ ಅನ್ವಯಿಸ್ತೈತಿ ನೋಡ್ರಪ್ಪ. ಹೊತ್ತು ಬಂದಾಗ ಕತ್ತಿ ಕಾಲು ಹಿಡಿಯೋದು ಒಂದು ಶಾಸ್ತ್ರ ರೀ. ಶಾಸ್ತ್ರ ನಿಮ್ಮ ಶಾಸ್ತ್ರ ಯಾವ್ದ್ರಿ? ನಮ್ಮದ್ರಿ ಭಟ್ರ ಖಾತೆ ಕಿರ್ರಿ ಶುಭ ಲಾಭ ಅಂತ ಬರದ ಶುರು ಮಾಡಿದ್ರಪ್ಪ. ಲಾಭ ಆದ್ರ ಲೋಡಿ ಕುಂದ್ರ, ಹಾನಿ ಆದ್ರ ದಿವಾಳಿ ತುಳಿದ್ರಿ, ಮೈ ಮೇಲ್ ಬಂದ್ರ ಅವ್ರನ್ನ ಹಾಕೋದ್ರಿ. ಕೇಳ್ರಿ ಭಟ್ರ, ಗೋಧಿ ಚೋಳ ಹತ್ತಿ ವ್ಯಾಪಾರ ಇದೆ, ಬೋಳಿಸುವುದು ತಲೆ ಕುಲ ಧರ್ಮ. ಸಾಲದಿ ಮುಳುಗುವ ಕಾಲ ಬರಲು ದೀಪಾವಳಿ ಪಾತಿಗಿತಮ್ಮ ಅಂದ್ರೆ ಇದೇನಾತ್ರಿ ಮತ್ತ ಹೇಳಿ. ದೀಪಾವಳಿ ಇದ್ರಪ್ಪ ತಗದ್ಬಿಡ್ರಿ. ಗೊತ್ತಾಕ್ರಿ ಗೊತ್ತಾಕ್ರಿ. ಏನ್ ಗೊತ್ತಾತ್ರಿ ಭಟ್ರ? ದಿವಾಳಿ ದಿವಾಳಿ ನನಗೆ ಕುಂಕುಮ ಹಚ್ಕೊಂಡ್ರಿ, ಲೋಡಿಗೆ ಹಂಚ್ಕುಂತ ದಿವಿಗೆ ಹಚ್ಚುದ್ರಿ. ಶಕ್ತರೆ ಭಟ್ಟರೆ, ಈಗ ನಗುತ್ತ ನಿಲ್ಲುವ ಸಮಯವಲ್ಲ. ಇಂದಿನ ದರ್ಬಾರದಲ್ಲಿ ಮಹಾಮಂತ್ರಿ ಸ್ಥಾನ ಯಾರಿಗೆ ಕೊಡಬೇಕೆಂಬ ವಿಚಾರ ಮಾಡುವುದಕ್ಕಾಗಿ ಪ್ರಭುಗಳು ಸಭೆಯನ್ನು ಕರೆದಿದ್ದಾರೆ. ಶಾಟ್ರ ಆ ಬಲದೇವ ಮಂತ್ರಿ ಮರಣದಿಂದ ಮಂತ್ರಿ ಪದವು ತಾನಾಗಿ ನಮ್ಮ ಕಡೆ ಬಂದಂಗಾತ್ರಿ. ನೋಡ್ರಿ ಹೇಗಿದೆ ಕಾಲ. ಅವ್ರೇನಾರು ಸಾಯ್ಬೇಕಂತ ನಾವೇನ ಅನ್ಕೊಂಡಿದ್ವಿ ಏನ್ರಿ? ಎಲ್ರಪ್ಪ ನೀವು ಕಲ್ಯಾಣದ ಮಂತ್ರಿಗಳಾಗಬೇಕಂತೆ ಬಯಸಿದವರು ಅಷ್ಟೇ ರೀ. ಆದರೆ ದೇವರು ಅವ್ರನ್ನ ಒಯ್ದೇ ಬಿಟ್ಟ. ದೇವ ಬಾ ದೊಡ್ಡವ್ರಿ, ಬಾ ದೊಡ್ಡವ. ಅವಂಗ ತಿಳಿತದ ಯಾರನ್ನ ಒಯ್ಬೇಕು, ಯಾರನ್ನ ಬಿಡಬೇಕು. ಶಕ್ತರೆ, ಸಮಯ ಬಂದಿದೆ, ಸುಮ್ಮನಿರಕೂಡದು. ಉಂಟೇನ್ರಿ, ಸಮಯ ಬಂದದ ಒಂದಕ್ಕ ಹತ್ತದ್ರಿ. ಯಾಕ್ರ ಇನ್ನು ಮುಂದೆ ಕಲ್ಯಾಣದ ಮಂತ್ರಿ ಪಟ್ಟ ಯಾರಿಗೆ ಅನ್ನೋದು ಮುಖ್ಯ ವಿಷಯನ ಮರ್ತು ಬಿಟ್ರಲ್ರಿ, ಮುಖ್ಯ ವಿಷಯನ ಮರ್ತು ಬಿಟ್ರಿ. ಭಟ್ರ ನಮ್ಮನ್ನ ಬಿಟ್ಟು ಇನ್ಯಾರು ಆಗ್ತದೆ ರೀ? ಯಾಕಂದ್ರೆ ನಮ್ಮಲ್ಲಿ ಹೊಲ ಮನೆ ಬಡ್ಡಿ ಖಾತೆ ವ್ಯಾಪಾರ ಎಲ್ಲ ಅಲ್ಲ ಒಂದು ಬೆಳಕ. ನಮ್ಮನ್ನ ಬಿಟ್ಟ ಇನ್ಯಾರಿಗೆ ಆಗ್ಬೇಕ್ರಿ ಭಟ್ರ? ನಿಮಗೆ ಹಂಗ ಆಗತ್ರಿ, ನಮಗ ಆಗ್ಬೇಕ. ನಮ್ಮಲ್ಲಿ ಏನ್ ಕಡಿಮೆ ಇದರಿ? ನಮ್ಮಲ್ಲಿ ವಿದ್ಯಾ ಬುದ್ಧಿ ಶಕ್ತಿ ಸಾಹಸ ಮಂತ್ರ ತಂತ್ರ ಕುತಂತ್ರ ಎಲ್ಲ ಅದ. ಶಟ್ರ ಅದು ಮಂತ್ರಿ ಪಟ್ಟ ಅಂದ್ರೆ ನೀವೇನ ಲಟ್ಪಿಟಿ ಲಟ್ಪಿಟಿ ಅಂತ ಮಾಡಿರ್ನ, ಅದು ರಾಜ್ಯತಂತ್ರದ. ನೀವೇನೇನ ಮಲಗೋ ಮಂಚ ಅಂತ ತಿಳ್ಕೊಂಡ್ರಿ ಏನ್ರಿ? ಅದು ಸಾಮ ದಾನ ವೇದ ದಂಡ ಮೊದಲಾದ ರಾಜನೀತಿ ಬಲ್ಲವರಿಗೆ ಸಲ್ಲತಕ್ಕದು. ನಿಮಗೇನು ಗೊತ್ತ್ರಿ? ಅಂಡಿಗೆ ಕಂಡಿಗೆ ತೂಕ ತಕ್ಕಡಿ ಇಷ್ಟ ಬಲ್ಲಿರಿ. ಹೌದು ಬಿಡ್ರಿ, ನಮ್ಗೇನು ನಮ್ಮಷ್ಟು ನಿಮ್ಗೇನು ಗೊತ್ತಿದೆ ರೀ? ನಮಗ್ ಗೊತ್ತಿದ್ದ ನಿಮಗೇನು ಗೊತ್ತೈತ್ರಿ? ನಾವು ಶಾಸ್ತ್ರ ಪುರಾಣ ರಾಮಾಯಣ ಮಹಾಭಾರತ ರಾಮಾಯಣ ರಮಲು ಜ್ಯೋತಿಷ್ಯ ದಿವ್ಯ ಸುಂದರಿ ಮದನ ಮಂಜರಿ ಜಲಶಿಲ್ಪಿ ಎಲ್ಲ ಓದ್ಕೊಂಡು ತಿಳ್ಕೊಂಡು ಅರ್ಕೊಂಡು ಮುಗಿದಾದ್ರಿ ನಮ್ದು. ಹೌದ್ರಿ ಭಟ್ರ, ನಿಮ್ಮದೆಲ್ಲ ಮುಗಿದ ರೀ. ಏನು ಹೊತ್ಕೊಂಡು ಹೋಗೋದಟ್ಟ ಮುಗಿದೈತಿ ನೋಡ್ರಪ್ಪ. ಶಕ್ತರೆ ಭಟ್ಟರೆ, ಸುಮ್ಮನೆ ಏಕೆ ಬಡದಾಡುತ್ತೀರಿ? ಮಂತ್ರಿಗಳಾಗುವುದಕ್ಕೆ ಬಹುಮತ ಬೇಕಲ್ಲವೇ? ರಾಜ್ಯ ಸಭೆಯಲ್ಲಿ ಏನು ನಿರ್ಣಯವಾಗುವುದೋ ಅಲ್ಲೇ ಆಗಲಿ. ಬನ್ನಿ ಹೋಗೋಣ. ರಾಜಾಧಿರಾಜ ನಿಶಂಕ ಮಲ್ಲ ತ್ರಿಭುವನ ಮಲ್ಲ ಭುಜಬಲ ಚಕ್ರವರ್ತಿ ಮಹಾರಾಜಾಧಿರಾಜ ಎಚ್ಚರ ಭೂಪಾಲ್ ಬಹುಕರ
ನೀಡುವನವ ಮರೆಯದಿರೆನ್ನ ಮರೆಸದಿರೆನ್ನ ಮರೆಯದಿರೆನ್ನ ಮರೆಸದಿರೆನ್ನ ಸುಖ ಸಾರ ನೀಡುವ ಮುನ್ನ ಚೆಲುವ ನೀಡುವನವ ಚೆಲುವ ನೀಡುವನವ ಮರೆಯದೆ ನಿನ್ನ ಮರೆಯದೆ ನಿನ್ನ ಮರೆಯದೆ ನಿನ್ನ ಸುಖ ಸಾರ ನೀಡುವ ಚೆಲುವ ನೀಡುವನವ ಸುರನಾಟ್ಯ ಸುಂದರಿ ಅಪ್ಸರೆ ನಾನು ಅಮರಾವತಿಯ ಪುರಂದರ ನೀನು ಸುರನಾಟ್ಯ ಸುಂದರಿ ಅಪ್ಸರೆ ನಾನು ಅಮರಾವತಿಯ ಪುರಂದರ ನೀನು ಸರಿ ಸರಿ ಕನಸಿನ ಸೌಂದರ್ಯ ಸಾರ ಸರಿ ಸರಿ ಕನಸಿನ ಸೌಂದರ್ಯ ಸಾರ ನಿಲವ ಚಂದಕ್ಕೆ ಸಂಗತವ ಚೆಲುವ ನೀಡುವನವ ಚೆಲುವ ನೀಡುವನವ ಸುರನಾಟ್ಯ ಸುಂದರಿ ಅಪ್ಸರೆ ನಾನು ಅಮರಾವತಿಯ ಪುರಂದರ ನೀನು ಸುರನಾಟ್ಯ ಸುಂದರಿ ಅಪ್ಸರೆ ನಾನು ಅಮರಾವತಿಯ ಪುರಂದರ ನೀನು ಸರಿ ಸರಿ ಕನಸಿನ ಸೌಂದರ್ಯ ಸಾರ ಸರಿ ಸರಿ ಕನಸಿನ ಸೌಂದರ್ಯ ಸಾರ ನಿಲವ ಸಂತಕ್ಕೆ ಸಂತಕರ ಚೆಲುವ ನೀಡುವನವ ಚೆಲುವ ಈ ಆಸ್ಥಾನದ ಗಾಯಕಿ ಕಲಾವತಿಯ ಸಂಗೀತ ಸೇವೆ ನಡೆಸಲು ಪ್ರಭುಗಳು ತಮ್ಮ ಅಪ್ಪಣೆ ನೀಡಬೇಕು. ಕಲ್ಯಾಣ ರಾಜ್ಯದ ಮಹಾಮಂಡಲೇಶ್ವರನ ಅಪ್ಪಣೆಯಾಗಿದೆ. ನಮ್ಮ ಆಸ್ಥಾನದ ನರ್ತಕಿಯನ್ನು ಸಂಗೀತ ಸೇವೆಗೆ ಬರಮಾಡಿ. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ
ಯಾರವರು? ಆ ಸ್ಥಾನದ ಕರುಣಿಕರ ಭಕ್ತರು. ಬಸವಣ್ಣನವರ ಭಕ್ತರೇ? ಹೌದು ಪ್ರಭು. ಧನ್ಯ ಧನ್ಯ. ಈ ಅಮೂಲ್ಯವಾದ ವಚನವನ್ನು ರಚಿಸಿ ಸ್ತ್ರೀ ಕುಲಕ್ಕೆ ಸತ್ಕೀರ್ತಿಯನ್ನು ತಂದರು. ಆದರೆ ಆ ಕೀರ್ತಿ ಎಂತವರ ವಶಕ್ಕಾಗಿ ನಾಟ್ಯರಂಗಕ್ಕಿಳಿತು. ಎಲ್ಲಿಯೋ ಹುಡ್ತೀರ, ಎಲ್ಲಿಯೋ ಬೆಳಿತ್ರಿ, ಇಂಥವ್ರ ಕೈಯಾಗ ಸಿಕ್ಸತ್ ಹೋತ್ರಿ. ಅವರಲ್ಲಿ ತಪ್ಪೇನು ಮಂಚಣ್ಣನವರೇ? ತಪ್ಪೆಂದಲ್ಲ ಮಹಾಪ್ರಭು. ಅನುಭವ ಮಂಟಪದಲ್ಲಿ ಹಾಡಬೇಕಾದ ವಚನವನ್ನು ನಾಟ್ಯ ರಂಗದಲ್ಲಿ ಉಪಯೋಗಿಸಿಕೊಂಡರಲ್ಲ ಎಂದು ಹೇಳಿದೆ. ಅಂದರೆ ನಾಟ್ಯ ರಂಗವು ಅನುಭವ ಮಂಟಪವಾಗಲ್ಲ. ಅದು ಹೇಗೆ ಸಾಧ್ಯ ಮಹಾಪ್ರಭು? ಶಿವಶರಣರ ವಚನವೆಂದರೆ ಎಷ್ಟು ಮಹಾಪವಿತ್ರ ಮತ್ತು ಅಸಾಮಾನ್ಯವೆಂದು ತಿಳಿದು ಭಾವಿಸಿರುವಾಗ ನಾಟ್ಯ ರಂಗವು ಅನುಭವ ಮಂಟಪವಾಗುವ ಬಗೆ ಹೇಗೆ? ಅನುಭವ ಮಂಟಪವೆನ್ನುವುದು ಒಂದೇ ಕಡೆಯಲ್ಲಿ ಇರುವುದೆಂಬ ಜಗತ್ತೆಲ್ಲವೂ ಜೀವಿಗಳಿಗೆ ಅನುಭವ ಮಂಟಪ. ಅನುಭವ ಮಂಟಪವೆನ್ನುವುದು ಒಂದೇ ಕಡೆಯಲ್ಲಿ ಇರುವುದೆಂಬ ನಿಮ್ಮ ಭಾವನೆಯ ಶಕ್ತರೆ, ಜಗತ್ತೆಲ್ಲವೂ ಜೀವಿಗಳಿಗೆ ಅನುಭವ ಮಂಟಪ. ಮಹಾಪ್ರಭುಗಳ ಹೃದಯ ಬಹಳ ವಿಶಾಲವಾದದ್ದು. ಆದರೆ ಬಸವಣ್ಣವರ ಅಭಿಮತ ಹಾಗಿರಲಾರದು. ಅಂತೆಯೇ ನಮ್ಮ ಮಂಚಣ್ಣ ಮಂತ್ರಿಗಳು. ನಿಜ ನಿಜ, ಭಟ್ಟರ ಹೇಳಿಕೆಯಲ್ಲಿ ಸತ್ಯವಿದೆ. ಮಧು ಅರಸರೇ, ಯಾಕಾಗಬಾರದು? ಅನುಭವ ಮಂಟಪವೆನ್ನುವುದು ಒಂದೇ ಕಡೆಯಲ್ಲಿ ಇರುವುದೆಂಬ ನಿಮ್ಮ ಭಾವನೆ ನಾನೆಂದು ಒಪ್ಪಲಾರೆ. ನಿಮ್ಮೆಲ್ಲರ ಸೂಚನೆಯಂತೆ ಬಸವಣ್ಣನವರ ಅಭಿಪ್ರಾಯ ಎಂದೂ ಇರಲಾರದು. ಸನ್ನಿಧಿಯಲ್ಲಿ ವಾದಿಸಲಾರೆ. ಮಹಾಪ್ರಭುಗಳ ಪ್ರೇಮ ಧರ್ಮಿಕರ ಮೇಲೆ ಅಪಾರವಾಗಿರುವುದೆಂಬುದನ್ನು ನಾನು ಬಲ್ಲೆ. ಮಂಚಣ್ಣನವರೇ, ಆ ಪ್ರೇಮ ಪಕ್ಷಪಾತದ್ದಲ್ಲ, ಅವರಲ್ಲಡಗಿದ ಸತ್ಯವನ್ನು ಕಂಡು ಉದ್ಭವಿಸಿದ್ದು. ಇದಕ್ಕಾಗಿ ವಾದಬೇಕೆ? ಪಂಡಿತರೇ, ಕೋಶಾಧ್ಯಕ್ಷನಿಗೆ ನನ್ನ ಆಜ್ಞೆಯನ್ನು ತಿಳಿಸಿ ಹೇಳಿ ಅವರಿಗೆ ಒಂದು ಮುತ್ತಿನ ಹಾರವನ್ನು ತಂದು ಬಹುಮಾನವಾಗಿ ಸಲ್ಲಿಸಿ. ಎಷ್ಟೊಂದು ಅರ್ಥವಚನವಿದು. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು, ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು. ನೋಡಿ ನೋಡಿ ಮಹಾಪ್ರಭು, ಶಿವಶರಣರ ವಚನದಲ್ಲಿ ಎಷ್ಟೊಂದು ಅರ್ಥವಿದೆ. ಪ್ರಭುಗಳು ಮನ್ನಿಸಬೇಕು, ನಾನೇ ಬಹುಮಾನವನ್ನು ಸ್ವೀಕರಿಸಲಾರೆ. ಏಕೆ? ಯೋಗ್ಯತೆಗೆ ತಕ್ಕದ್ದಲ್ಲವಂದೇ? ಹಾಗಲ್ಲ, ನಾನು ಯಾವ ಬಗೆಯ ಬಹುಮಾನವನ್ನು ಸ್ವೀಕರಿಸಲಾರೆ. ಹಾಗೆ ನನ್ನ ಗುರುಗಳ ಆಜ್ಞೆಯಾಗಿದೆ. ಆಜ್ಞೆ? ಯಾರು ನಿನ್ನ ಗುರುಗಳು? ಭಕ್ತಿ ಭಾಂಡಾರಿ ಬಸವಣ್ಣನವರು. ಏನು? ಬಸವಣ್ಣನವರೇ? ಇದೇನು ಪಂಡಿತರೇ, ನಿಮಗೆ ಇಷ್ಟೊಂದು ಆಶ್ಚರ್ಯ? ಸೇವೆ ಆಗಿದೆ ಮಹಾಪ್ರಭು. ಪ್ರಭುಗಳು ಕ್ಷಮಿಸಬೇಕು, ಸನ್ನಿಧಿಯಲ್ಲಿ ಇಂದಿನದೇ ನನ್ನ ಕೊನೆಯ ಸೇವೆ. ಕಲಾವತಿ, ಸಾಮ್ರಾಟರ ಸನ್ನಿಧಿ ಎಂಬುದು ನಿನ್ನ ಲಕ್ಷ್ಯದಲ್ಲಿರಲಿ. ಯಾರೆಂಬುದನ್ನು ಅರಿತು ಮಾತನಾಡು. ಅರಿತುಕೊಂಡ ಮೇಲೆ ಎಚ್ಚರದಿಂದ ಮಾತಾಡುತ್ತಿರುವೆ. ನೋಡಿ, ನಾನು ಬಹುಮಾನವನ್ನು ಸ್ವೀಕರಿಸಲಾರೆ, ಆದರೆ ತಮ್ಮ ಅವತಾರಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ವಿನಯ ಶ್ಲಾಘ್ಯವಾಗಿದ್ದರು, ವಿಚಾರ ಮಾತ್ರ ಜಾತಿ ಸೀಮೆಯನ್ನು ಮೀರಿದ ಆಗಿದೆ. ತಮ್ಮ
ನಿನಗೆ ಯೋಗ್ಯವೇ? ತಾವು ಪಂಡಿತರು, ನಿಮ್ಮೊಡನೆ ವಾದಿಸುವನೆಂದು ಭಾವಿಸಲಾಗದು. ಆದರೆ ನಮ್ಮ ಜಾತಿಯವರನ್ನು ದೇವದಾಸಿ ಎಂದು ಕರೆಯುವರಷ್ಟೇ. ಲೋಕಪ್ರಸಿದ್ಧವಾದ ವಿಷಯದಲ್ಲಿ ಸಂದೇಹವೇಕೆ? ಅಂದ ಬಳಿಕ ಮೊದಲ ಲೋಕದಲ್ಲಿ ನಮ್ಮವರನ್ನು ಯಾವ ಜಾತಿಯಿಂದ ಕರೆಯಲ್ಪಡುತ್ತಿದ್ದರು? ದೇವದಾಸಿಯರೆಂದು. ಅಂದದಲ್ಲಿ ನೀವೇ ಹೇಳಿ, ದೇವದಾಸಿ ನರದಾಸಿಯಾಗಬಹುದೇ? ಅಂದರೆ ರಾಜನು ನರನೆಂದೇ ನಿನ್ನ ಅಭಿಪ್ರಾಯ? ರಾಜನು ಸಾಮಾನ್ಯ ನರನಲ್ಲ, ನರನಲ್ಲೇ ಉತ್ತಮನೆಂದು ಹೇಳಬಹುದು. ಅನಾವತಿ, ಇದು ಸಾಮ್ರಾಟರ ಸನ್ನಿಧಿ ಎಂಬುದು ನಿನ್ನ ಲಕ್ಷ್ಯದಲ್ಲಿರಲಿ. ನಿನ್ನ ಉತ್ತಮತನ ಮಿತಿ ಮೀರಿತು. ನೀನು ಒಬ್ಬ ಸಾಮಾನ್ಯ ವೇಶ್ಯೆ. ಅಲ್ಪರ ಸಹವಾಸ ಮಾಡಿ ಅವರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿದ್ದ ಒಮ್ಮಣಿಯನ್ನು ಕಳೆದುಕೊಳ್ಳುತ್ತಿರುವಿ. ಎಚ್ಚರ! ನಿನ್ನ ಯೋಗ್ಯತೆಯನ್ನು ಅರಿತು ಮಾತನಾಡು. ಏನಿದು ನಿಮ್ಮ ಒತ್ತಟತನದ ಮಾತು? ನನ್ನ ಕಲ್ಯಾಣ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗಳಿಗೆ ತಮ್ಮ ವಿಚಾರವನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಈ ಕಲಚುರಿ ವಂಶದ ಬಿಚ್ಚಲ ರಾಜ, ಸಿಂಹಾಸನಕ್ಕೋಸ್ಕರ ಬದುಕುತ್ತಿರುವ ರಾಜ ಅಲ್ಲ ನಾನು, ಜನರಿಗೋಸ್ಕರ ಬದುಕುತ್ತಿರುವ ಸಿಂಹರಾಜ. ಕಲಾವತಿ, ನಿನ್ನ ಉದ್ದೇಶವೇನಿದ್ದರು ಈ ಬಿಚ್ಚಲ ರಾಜನ ಮುಂದೆ ಸ್ಪಷ್ಟವಾಗಿ ವಿಷದಿಸಬಹುದು. ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಆದರೆ ಈ ವಾದವನ್ನು ಮುಂದುವರಿಸಲು ಅವಕಾಶ ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ. ಅದೇಕೆ? ಪ್ರಭುಗಳ ಆಜ್ಞೆಯಾಗಿದೆ. ಸಂಕೋಚಕ್ಕೆ ಆಸ್ಪದವೇ ಇಲ್ಲ. ಸಂಕೋಚಕ್ಕೆ ಆಸ್ಪದವಿಲ್ಲದಿದ್ದರೂ ಅಧಿಕಾರಿಗಳ ಕೋಪಕ್ಕೆ ಅವಕಾಶ ನೀಡುವ ಪ್ರಸಂಗವನ್ನು ಬರಮಾಡಿಕೊಳ್ಳಬೇಕು. ಅದೇನಿಲ್ಲ, ವಿಷಯ ವಿಷಾದವಾಗಲಿಕ್ಕೆ ಬೇಕು. ಹೇಳು, ರಾಜನು ನರನೇ? ರಾಜನು ದೇವರೆಂದು ಹೇಳಲಾರೆ, ನರರಲ್ಲಿ ಉತ್ತಮನೆಂದು ಹೇಳಬಹುದು. ನರರಲ್ಲಿ ಉತ್ತಮನಾದ ರಾಜನು ದೇವನಾಗಲಾರೇ? ಪ್ರಜಾಪಾಲಕನಾದ ರಾಜನು ಪ್ರಜೆರೆಂದರೆ ತಂದೆ ಮಕ್ಕಳಿದ್ದಂತೆ. ಅಂದ ಬಳಿಕ ತಂದೆ ಎಂದಾಕ್ಷಣ ಆತನೇ ದೇವರೆಂದು ಭಾವಿಸಲಾಗದು. ಸಕಲ ಜೀವಾತ್ಮಗಳಿಗೆ ಆಧಾರವನ್ನು ಚೈತನ್ಯ ಸ್ವರೂಪನ ಆದ ಆ ಸಂಗಮನಾಥನೊಬ್ಬನೇ ನಿಜವಾದ ದೇವರು. ಅಲ್ಲದೆ ದೇವಾರು ದೇವತೆಗಳು ಕೂಡ ಪಶುಪಟ್ಟೆಂದು ಹೆಸರುಪಟ್ಟ ಆ ಪರಮೇಶ್ವರನೊಬ್ಬನೇ ಈ ಜಗಕ್ಕೆಲ್ಲ ಒಬ್ಬನೇ. ಅಪಮಾನ! ಒಬ್ಬಳಿಯ ಕಷ್ಟಿತ ವೇಷೆಯಿಂದ ಪ್ರತ್ಯಕ್ಷ ದೇವರಾದ ಸಾಮ್ರಾಟರ ಅವಹೇಳನವೇ. ಮಹಾಪ್ರಭು, ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗುವುದನ್ನು ಕಂಡು ಮುಸ್ಲಿಮ ರಾಜ್ಯ ಭಕ್ತರಾದ ನಮಗೆ ಅತೀವ ಅಸಹ್ಯವೆನಿಸುತ್ತದೆ. ಬಸವಣ್ಣನವರ ಭಕ್ತಿಯ ಬಂಡಾಯ ದಿನಗಳೆದಂತೆಲ್ಲ ಸನ್ನಿಧಿಯಲ್ಲಿ ಸ್ವಾತಂತ್ರ್ಯದ ದುರುಪಯೋಗ ಮಾಡಿಕೊಂಡು ಕಲ್ಯಾಣ ರಾಷ್ಟ್ರದಲ್ಲಿ ಕ್ರಾಂತಿಯ ಲಭಿಸುತ್ತಿದೆ. ಮತ್ಸವನವರೇ, ಶಾಂತವಾಗಿರಿ. ನಂಬಿಕೆ ಭಾವನೆಗಳು ಅವರವರ ಸ್ವಂತ ವ್ಯಕ್ತಿತ್ವಕ್ಕೆ ಅಳವಡಿಸಿಕೊಂಡ ವಿಚಾರ. ಇದರಿಂದ ನಮ್ಮ ರಾಷ್ಟ್ರಕ್ಕಾಗುವ ಅನಾಹುತವೇನು ನೋಡಿ. ಈ ವಾದವನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಕಲಾವತಿ, ನೀನು ನಿನ್ನ ನಂಬಿಕೆಯಂತೆ ಇರಬಹುದು, ಆದರೆ ನಿನ್ನಿಂದ ಪರಧರ್ಮದವರಿಗೆ ಏನಾದರೂ ಹಾನಿ ಉಂಟಾದರೆ ಮಾತ್ರ ನೀನು ಯೋಗ್ಯ ದಂಡನೆಗೆ ಪಾತ್ರ ಆಗುವೆ ಎಂಬುದನ್ನು ನಿನ್ನ ಲಕ್ಷ್ಯದಲ್ಲಿರಲಿ. ನಿನ್ನ ಭಕ್ತಿ ವಿಶ್ವಾಸಕ್ಕೆ ಮೆಚ್ಚಿ ನೀಡಿದ ಈ ಬಹುಮಾನವನ್ನು ತೆಗೆದುಕೊಂಡು ನೀನಿನ್ನು ಮರಳಬಹುದು. ಅಪ್ಪಣೆ ಪ್ರಭು. ಆದರೆ ನನ್ನದೊಂದು ವಿನಂತಿ ಇದೆ, ಅದನ್ನು ನಡೆಸಿಕೊಡಬೇಕು. ಅದೇನು? ಈ ಬಹುಮಾನವನ್ನು ಬಡವರ ಸೇವೆಗಾಗಿ, ದೀನ ದಲಿತರ ಸೇವೆಗಾಗಿ ವಿನಿಯೋಗಿಸಲು ನನಗೆ ಅನುಮತಿಯನ್ನು ಕೊಡಬೇಕು. ಕಲಾವತಿ, ಯೋಗ್ಯ ವಿಚಾರ. ನಿನ್ನಿಚ್ಛೆಯಂತೆ ಆಗಲಿ. ಅನುಗ್ರಹಿತರಾಗಿ ನಾನೇನು ಬರಬೇಕು. ಮಹಾಪ್ರಭು, ಕರುಣಿಕರಾದ ಬಸವಣ್ಣವರು ನಮ್ಮ ದರ್ಶನಕ್ಕಾಗಿ ಕಾಯ್ದು ನಿಂತಿದ್ದಾರೆ. ಯಾರು? ಬಸವರಾಜರೇ, ಅವರನ್ನು ಬರಮಾಡಿ. ಮಹಾಪ್ರಭುಗಳಿಗೆ ಶರಣು, ಶರಣರಿಗೆಲ್ಲ ಶರಣು.
ಬನ್ನಿ ಬಸವರಾಜ, ಆಸನದ ಮೇಲೆ ಕುಳಿತುಕೊಳ್ಳಿ. ತಾವು ಬಂದ ಸಮಾಚಾರವೇನು? ಪ್ರಭು, ರಾಜ್ಯದಲ್ಲಿ ಕ್ಷಾಮ ಬೇಗ ಹೆಚ್ಚಾಗಿರುವುದರಿಂದ ಪ್ರಜರು ಅನ್ನಕ್ಕೆ ಗತಿ ಇಲ್ಲದೆ ಪರನಾಡನ್ನು ಸೇರುತ್ತಿರುವರೆಂದು ಎಲ್ಲ ಕಡೆ ಜನನಾಯಕರಿಂದಲೂ ವಾರ್ತೆಗಳು ಬಂದಿವೆ. ಏನು? ಎಲ್ಲರೂ ಕ್ಷೇಮವಾಗಿದ್ದ ನನ್ನ ಕಲ್ಯಾಣ ರಾಜ್ಯದಲ್ಲಿ ಕ್ಷಾಮಬಾಧೆ? ಕಲ್ಯಾಣದ ಮಂತ್ರಿಗಳೇ, ರಾಜ್ಯ ಕಾರ್ಭಾರಿಗಳೇ, ಅಧಿಕಾರಿಗಳೇ ಹಾಗೂ ಪ್ರಜಾ ಪ್ರಮುಖರೇ, ಈಗ ನಾವು ನಮ್ಮ ನಾಡಿನ ಅಭಿವೃದ್ಧಿಯ ಕಡೆಗೆ ನಮ್ಮ ದೃಷ್ಟಿಯನ್ನು ತಿರುಗಿಸಿಕೊಳ್ಳಬೇಕಾಗಿದೆ. ಇಂದು ನಮ್ಮ ಕಲ್ಯಾಣ ರಾಜ್ಯದಲ್ಲಿ ಅಶಾಂತಿಯ ಕೂಗು ಕೇಳಿ ಬರುತ್ತಿದೆ. ನಮ್ಮ ನಾಡಿನ ಬಡತನ, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವುದಕ್ಕೂ, ನಮ್ಮ ದೇಶದಲ್ಲಿ ಸಂಪತ್ತನ್ನು ಬೆಳೆಸುವುದಕ್ಕೂ ನಾವೀಗ ಅದಕ್ಕೆ ತಕ್ಕ ಉಪಾಯವನ್ನು ಕೈಗೊಳ್ಳಬೇಕಾಗಿದೆ. ಈ ಎಲ್ಲ ಕಾರ್ಯನಿರ್ವಾಹಕ್ಕಾಗಿ ನಮಗೆ ಹಣ ಬೇಕಾಗಿರುವುದಷ್ಟೇ. ಮತ್ಸನ್ನ ಮಂತ್ರಿಗಳೇ, ಈ ಸಮಯದಲ್ಲಿ ನಮ್ಮ ಭಂಡಾರ ಬರಿದಾಗಿದೆಂಬ ಸುದ್ದಿ ನಮ್ಮ ಕರುಣಿಕರಾದ ಬಸವರಾಜರು ತೋರಿದ ಲೆಕ್ಕದ ಮೇಲೆ ನಮಗೆ ತಿಳಿದು ಬಂದಿದೆ. ಏನು? ಬಸವಣ್ಣನವರಿಂದ? ಮಂಚನವರೇ, ಕೆಂಗನಿನಿಂದ ಚಕ್ಕರಿಸಿ ನೋಡಿ ಬಸವರಾಜರ ನೋಡಿ ಎಂದು ಗೆಲ್ಲಲಾಗದು. ಮೊದಲು ಒಮ್ಮಿಂದೊಮ್ಮೆಲೆ ನಮ್ಮ ಭಂಡಾರ ಬರಿದಾಗಲು ಕಾರಣ ಏನೆಂಬುದನ್ನು ಇವತ್ತು ನಡೆದ ಸಭೆಯಲ್ಲಿ ಸ್ಪಷ್ಟಪಡಿಸಿ. ತ್ವರೆಗಳೇ, ದೇಶದ ಹಿತದ ದೃಷ್ಟಿಯಿಂದ ಕೆಲವು ವಿಶೇಷ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವ ಪ್ರಸಂಗ ಬಂದಿದ್ದರಿಂದ ಹಾಗೆ ಮಾಡಲಾಗಿದೆ. ಪ್ರಭು, ಮೈ ಮೇಲೆ ಪ್ರಸಂಗ ಬಂದರೆ ಪ್ರಾಣವನ್ನಾದರೂ ನೀಡಬೇಕಾಗುತ್ತದೆ. ಎಲ್ಲವೂ ಹಾಳಾಗಿ ಹೋಗುವಾಗ ಅರ್ಧ ಕೊಟ್ಟು ಅರ್ಧವನ್ನಾದರೂ ಉಳಿಸಿಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ರಾಜ್ಯ ರಕ್ಷಣೆಯ ಹೊಣೆ ಮಂತ್ರಿಗಳಾಗಿದೆ. ಮಂಚನವರೇ, ಯಾವ ಪ್ರಸಂಗಕ್ಕಾಗಿ ನೀವು ಇಷ್ಟೊಂದು ಹಣ ಬಳಸಿಕೊಂಡಿರಿ? ಪ್ರಭು ಕೇಳಿ, ಶತ್ರುಗಳು ನಮ್ಮ ವಿರುದ್ಧ ಬಂಡಾಯ ಮಾಡುವರೆಂಬ ಸುದ್ದಿ ನಮ್ಮ ಕಿವಿಗೆ ಬಿತ್ತು. ಆ ಸಮಯದಲ್ಲಿ ಅವರಿಗೆ ಆಸೆ ತೋರಿಸಿ ಸಮಾಧಾನ ಪಡಿಸಬೇಕಾಗಿ ಬಂತು. ಹಣ ನಮ್ಮ ಕೈ ಬಿಟ್ಟು ಹೋಯಿತು. ಭಂಡಾರ ಬರಿದಾದದ್ದು ಈ ಬಸವನಿಗೇನು ಗೊತ್ತು? ನಿಜ ಮಂತ್ರಿಗಳೇ, ನಾನಾದರೂ ಇದ್ದ ಲೆಕ್ಕವನ್ನು ಇದ್ದ ಹಾಗೆ ಒಪ್ಪಿಸಿದ್ದೇನೆ. ಏನು? ಹಾಗೆ ಲೆಕ್ಕವನ್ನು ಬರೆದಿಡುವುದಕ್ಕೆ ನಿಮಗಾರು ಹೇಳಿದವರು? ಸಂಗಮನಾಥ. ಏನು? ಸಂಗಮನಾಥನೇ? ಅವನಾರು? ಅವನು ಈ ಬ್ರಹ್ಮಾಂಡದ ಲೆಕ್ಕವನ್ನು ಬರೆದವನು. ಇವರ ಅಭ್ಯಾಸ ಅಲ್ಲೇ ಆದಂತೆ ಕಾಣುತ್ತದೆ. ಹೌದೌದು, ಇವರು ಅಲ್ಲಿಂದಲೇ ಇಳಿದು ಬಂದಿದ್ದಾರೆ. ಮಂಚನವರೇ, ಹೀಗೆ ನಮ್ಮ ಭಂಡಾರವೇ ಬರಿದಾದ ಮೇಲೆ ಮುಂದೆ ನಾವು ದೇಶಾಭಿವೃದ್ಧಿ ಮಾಡೋ ಬಗೆ ಹೇಗೆ? ಪ್ರಭು, ಹೊಸ ತೆರಿಗೆಯನ್ನು ಹಾಕಿ ಹಣ ಕೂಡಿಸಬೇಕು. ಪ್ರಜರಿಂದ ಬಂದ ಹಣವನ್ನು ಪ್ರಜಾಭಿವೃದ್ಧಿಗಾಗಿ ಉಪಯೋಗಿಸಬೇಕು. ಮಂಚನವರೇ, ಈಗಿದ್ದ ತೆರಿಗೆ ಹೆಚ್ಚಾಗಿದೆ ಎಂದು ಜನರ ಕೂಗು ಕೇಳಿ ಬರುತ್ತಿದೆ. ಹಾಗಾದರೆ ಯಾವುದಾದರೂ ಒಂದು ನಾಡಿನ ಮೇಲೆ ದಂಡಕ್ಕೆ ಹೋಗಿ ಹಣವನ್ನು ಸುರಿದುಕೊಂಡು ಬರಬೇಕು. ಸರಿ, ಒಳ್ಳೆಯ ವಿಚಾರ. ಮೈ ತೊಳೆಯಲಿಕ್ಕೆ ಹೋಗಿ ಮೈ ತುಂಬ ಮಣ್ಣು ಮೆತ್ತಿಕೊಂಡಂತಿದೆ ನಿಮ್ಮ ಮಾತಿನ ಅರ್ಥ. ಹೌದ್ರಿ, ಕಲ್ಲು ಕಟ್ಟಿಕೊಂಡು ಬಾವಿಯಲ್ಲಿ ಬಿದ್ದಂತೆ ಮಂಚಣ್ಣನವರ ಆಲೋಚನೆಗಳೇ ಇವೆ. ಬಸವರಾಜ, ನಿಮ್ಮ ಒಡನಾಟದಲ್ಲಿ ನಿಮ್ಮ ಸಲಹೆ ಸೂಚನೆಗಳು ನಮಗೆ ಸೂಕ್ತ ಕಂಡು ಬಂದಿವೆ. ಹೇಳಿ, ಇದಕ್ಕೆ ತಮ್ಮ ಅಭಿಪ್ರಾಯವೇನಿದೆ? ಮಹಾಪ್ರಭು, ಈ ಕರನಿಕನ ಮಾತಿಗೆ ಬೆಲೆ ಬಾರದು. ಬಸವರಾಜ, ಕಪ್ಪು ಮೇಯುವ ಆನೆ ದೊಡ್ಡದಾದರೂ ಸಕ್ಕರೆ ಸೈವ ಇರುವೆಗೆ ಎಂದೂ ಸರಿಬಾರದು. ನಿಮ್ಮ ಮಾತು ಸಕ್ಕ
ಮಹಾಪ್ರಭು, ಪ್ರಜರ ಉನ್ನತಿ ಖಡ್ಗದಲ್ಲಿಲ್ಲ, ಪ್ರಜಾಭಿವೃದ್ಧಿಗಾಗಿ ಕೂಡಿಟ್ಟ ಹಣದಲ್ಲಿದೆ. ನಿಜ ಬಸವರಾಜ, ಆದರೆ ಈಗ ಆ ಹಣವೇ ನಮ್ಮ ಭಂಡಾರದಲ್ಲಿಲ್ಲವಲ್ಲ. ಮಹಾಪ್ರಭು, ಕೊಡುವ ಒಡೆಯ ಬಡವಣೆ, ಆ ಹಣವನ್ನು ಆ ಸಂಗಮನಾಥನೇ ಒದಗಿಸುವನು. ತಾವು ಅವರಲ್ಲಿ ವಿಶ್ವಾಸವನ್ನಿಡಿ. ಏನು? ಆ ಸಂಗಮನಾಥನೇ? ಹೌದು, ಎಲ್ಲರ ಕಷ್ಟವನ್ನು ದೂರ ಮಾಡತಕ್ಕವನು ಅವನೇ. ಅವನು ಕೊಟ್ಟರೆ ಯಾವುದಕ್ಕೂ ಕೊರತೆಯಾಗದು. ಹರನಿವ ಕಾಲಕ್ಕೆ ಸಿರಿಯು ಬೆನ್ನಲಿ ಬಕ್ಕು, ಹರಿದು ಹೆದ್ದೊರೆಯ ಕೆರೆ ತುಂಬಿದಂತೆ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ಪರಮ ನಿರಂಜನನ ಮರೆಯುವ ಕಾಲಕ್ಕೆ ತುಂಬಿದ ಅರವಿಯ ಕಲ್ಲುಕೊಂಡಂತೆ ಕೂಡಲ ಸಂಗಮ ದೇವ. ಬಸವರಾಜ, ನಿಮ್ಮ ನಂಬಿಕೆಗಳು ನಮಗೆ ವಿಶ್ವಾಸವನ್ನುಂಟು ಮಾಡುತ್ತದೆ. ಪ್ರಭು, ಇವರ ಮಾತಿನಂತೆ ಹೋದರೆ ದೇವರು ನಮಗೆ ಹಣದ ಮಳೆಯನ್ನೇ ಗರಿಸುತ್ತಾನೆ. ಹೌದೌದ್ರಿ, ಕಲಿಯುಗದಲ್ಲಿ ದೇವರು ಕಲ್ಲಿರಲಿಲ್ಲ, ಖಡ್ಗದಲ್ಲಿ, ಖಂಡಿಗೆಯಲ್ಲಿ, ಅಳತೆಯಲ್ಲಿ, ತೂಕದಲ್ಲಿ, ಲಾಭದಲ್ಲಿ, ಲಂಚದಲ್ಲಿದ್ದಾನೆ. ಬೇರೆ ಕಡೆ ಎಲ್ಲಿಯೂ ಇಲ್ಲ. ಮಹಾಪ್ರಭು, ತ್ರಿಪುರಾಂತಕೇಶ್ವರ ದೇವಾಲಯದಿಂದ ಒಬ್ಬ ಅರ್ಚಕನು ಬಂದಿದ್ದಾನೆ. ಹೌದೇನು? ಅವರನ್ನು ಬರಮಾಡಿ. ಚಿತ್ತೈಸಬೇಕು ಮಹಾಪ್ರಭುಗಳೇ, ಇದು ತ್ರಿಪುರಾಂತಕೇಶ್ವರ ಗುಡಿಯಲ್ಲಿ ಸಿಕ್ಕ ತಾಮ್ರದ ಪಟವು ತೆಗೆದುಕೊಳ್ಳಿ. ತಂತ್ರವಿದ್ದ ಹಾಗಿದೆ. ಭಟ್ರ, ಬಸವನಿಗೂ ಗುಡಿಯ ಭಟ್ಟರಿಗೂ ಒಳ್ಳೆಯ ಸ್ನೇಹವಿದೆ. ಹೋ, ಇದ್ಯಾವುದೋ ಪ್ರಾಚೀನ ಕಾಲದ ಲಿಪಿ ಇದ್ದಂತಿದೆ, ನಮಗೆ ತಿಳಿಯದ ಭಾಷೆ. ಮಂಚನನವರೇ, ತಾವು ಸರ್ವಶಾಸ್ತ್ರ ಪಂಡಿತರು, ನೋಡಿ ನಿಮಗೇನಾದರೂ ಪ್ರಭು, ಇದು ಪೂರ್ವ ಲಿಪಿ, ತಾಡವಾಲಿಗಿಂತ ಮೊದಲಿನದು. ಇದನ್ನು ಮಧುವರಸರಬಹುದಲ್ಲಿ. ಮದುವರಿಸರೆ ತಾವೊಮ್ಮೆ ಪ್ರಯತ್ನಿಸಿ. ಪ್ರಭು, ಇದು ಚಿಕ್ಕ ಮಕ್ಕಳ ಗೆರೆಯಂತಿದೆ. ಇದನ್ನು ಭಟ್ಟರೇ ಓದಬಹುದು. ಭಟ್ಟರೆ, ನೀವು ಓದಬಲ್ಲಿರಾ? ಇದು ಬ್ರಹ್ಮಲಿಪಿ, ಹಣೆಯಲ್ಲಿ ಬರೆದದ್ದು. ಇದು ಶೆಟ್ಟರಿಗೆ ಅರ್ಥವಾಗಬಹುದು, ಯಾಕಂದ್ರೆ ಅವರು ಖಾತೆ ಕಿರ್ದಿ ಬರೆದು ಬಂದ್ರೆ ಅವರಿಗೆ ತಿಳಿಯತಕ್ಕದ್ದು. ಶೆಟ್ಟರೆ, ತಾವೊಮ್ಮೆ ನೋಡಿ. ನಿಮಗಾಗದ್ದು ನಮ್ಗೇನಾಗ್ತದೆ ರೀ? ನಾವು ಲಕ್ಷ್ಮೀ ಸರಸ್ವತಿ ಪ್ರಸನ್ನದವರಲ್ರಿ, ಲಕ್ಷ್ಮೀ ಪ್ರಸನ್ನದವರು ಅಲ್ಲದೆ ಅಂಕ್ಲೀಪಿ ಮಂದಿ. ಠಾಣೆ ಪ್ರಭುತ್ವ, ಎಕಡಿ ರಾಜ ಠಾಣೆ ಪ್ರಭುತ್ವ. ಪ್ರಭು, ಇದನ್ನು ಬಸವರಾಜರು ಓದಬಹುದು. ಸರಿ, ಅದನ್ನು ಬಸವರಾಜರ ಕೈಯಲ್ಲಿ ಕೊಡಿ.
ಮಹಾಪ್ರಭು, ಈ ಲಿಪಿಯು ನನಗೆ ಅರ್ಥವಾಯಿತು. ತಂತ್ರ ಫಲಿಸಿತು. ಇದರಲ್ಲಿ ತಂತ್ರ ಮಂತ್ರ ಯಂತ್ರ ಮೂರೂ ಕುಡಿದ ಹಾಗಿದೆ. ಸಂಗಮನಾಥ, ನಮ್ಮ ಪ್ರಾರ್ಥನೆ ನಿಮ್ಮ ಕಿವಿಗೆ ಮುಟ್ಟಿ ನಿಮ್ಮ ಕರುಣೆ ಕಡಲಾಗಿದೆ. ಮಹಾಪ್ರಭು, ಈ ಲಿಪಿಯು ನಮಗೆ ಒಳ್ಳೆಯ ಸಮಯದಲ್ಲೇ ಸಿಕ್ಕಿತ್ತು. ನಿಮ್ಮ ಇಚ್ಛೆ ಪೂರ್ಣವಾಯಿತು. ಅಷ್ಟೇ ಅಲ್ಲ, ಈ ನಾಡಿನ ಕಷ್ಟ ತೊಲಗಿತು. ಬಸವರಾಜ, ತ್ರಿಪುರಾಂತಕೇಶ್ವರನು ನಿಮ್ಮ ಭಂಡಾರವ ತುಂಬಿ ಈ ಲಿಪಿಯನ್ನು ಬರೆದು ಕಳುಹಿಸಿದರೆ, ನೀನೊಲಿದರೆ ಕೊರಡು ಕೊರರುವುದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ, ನೀನೊಲಿದರೆ ವಿಷವು ಅಮೃತವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಇರ್ಪು ಕೂಡಲ ಸಂಗಮ ದೇವ. ಹೌದು ಮಂಚಣ್ಣನವರೇ, ಆ ಬ್ರಹ್ಮಾಂಡ ಭಂಡಾರಿಯು ಹಾಗೆ ಮಾಡಿರುವನು. ಪ್ರಭು, ಈ ವಿಷಯ ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕ. ಆಶ್ಚರ್ಯ. ಸೇವಕರೇ, ಆರಿಗುದ್ದಲೆ ಸಮೇತ ಅಗಿಯಲು ಆಳುಗಳನ್ನು ಬರಮಾಡಿ. ಬಸವರಾಜ, ಎಲ್ಲಿ ಅಗೆಯಬೇಕು? ಮಹಾಪ್ರಭು, ಅದೋ ಇಲ್ಲಿ. ಏನು ಏನು ಬಸವಣ್ಣನವರೇ, ಸಿಂಹಾಸನ ಪಕ್ಕದಲ್ಲಿ ಕೆರೆ ತೋರಿಸಿದರು? ಹೌದು ಮಂಚಣ್ಣನವರೇ, ಆ ಕೆರೆಯಲ್ಲಿ ನೀರಾದರೂ ಬರಬಹುದು, ಇಲ್ಲವೇ ಹಣ್ಣಿನ ಸೆಲೆಯಾದರೂ ಬರಬಹುದು. ನಿಮಗಾಗುವ ಅನರ್ಥವನ್ನು ಬಲ್ಲಿರಷ್ಟೇ. ಅದು ಸಂಗಮನಾಥನ ಇಚ್ಛೆ. ಅದು ಅಲ್ಲಿ ಅಗೆಯಿರಿ. ಮಂಚಣ್ಣನವರೇ, ಇವು ಯಾವ ನಾಣ್ಯಗಳು ನೋಡಿ ಹೇಳಿ. ಇವು ಸುವರ್ಣ ನಾಣ್ಯಗಳು. ಬಸವರಾಜ, ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನಮ್ಮ ಮನವನ್ನು ಗೆದ್ದಿದ್ದೀರಿ. ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಇಷ್ಟೊಂದು ಸಂಪತ್ತು ನಮಗೆಲ್ಲಿ ದೊರೆಯುತ್ತಿತ್ತು. ಮಂಚಣ್ಣನವರೇ, ಈ ಸಂಪತ್ತೆಲ್ಲವನ್ನು ಬಸವರಾಜರ ಮನೆಗೆ ಕಳುಹಿಸಿಬಿಡಿ. ಆಗಲಿ ಮಹಾಪ್ರಭು. ಪ್ರಭು, ಇವು ನನ್ನವಲ್ಲ, ಅವನ ಸೊತ್ತು. ತಾವು ಅವನ ಪ್ರತಿನಿಧಿ, ತಮಗೆ ಸಲ್ಲತಕ್ಕವುಗಳು. ಇವುಗಳನ್ನು ಮುಟ್ಟಲು ಅನ್ಯರಿಗೆ ಅಧಿಕಾರವಿಲ್ಲ. ಭೂಗತವಾದ ದ್ರವ್ಯವು ರಾಜನದಾಗಿದೆ. ಇದೇನು ಗಾರುಡಿಯೋ ಅಥವಾ ಕಣ್ಣು ಕಟ್ಟು? ಇಂದ್ರಜಾಲ, ಆಟ. ಮಾಡವಲ್ರಿ ಬಸವಣ್ಣನವರ ಆಟ, ಮಂಚಣ್ಣನವರ ಓಟ. ಕುಳಿತುಕೊಳ್ಳಿ. ಪ್ರಭಾವಶಾಲಿಗಳಾದ ಬಸವರಾಜರು ನಮ್ಮ ನಾಡಿನ ಅಭಿವೃದ್ಧಿಗೆ ಸಾಧಿಸಿಕೊಟ್ಟ 66 ಕೋಟಿ ನಾಣ್ಯದ ವಿಚಾರ ನಮಗೆ ಗೊತ್ತಾಗಿದೆ. ಅಲ್ಲದೆ ನಾವೀಗ ನಮ್ಮ ರಾಜ್ಯದ ರಥ ಸಾಗಿಸುವ ಮುನ್ನಾಲೋಚನೆಯನ್ನು ಮಾಡಬೇಕಾಗಿರುವುದಷ್ಟೇ. ಮಂತ್ರಿಗಳೇ, ಪ್ರಜಾ ಪ್ರಮುಖರೇ, ಇಂದಿನವರೆಗೆ ನಮ್ಮ ಕಲ್ಯಾಣ ರಾಜ್ಯದಲ್ಲಿ ಚಿರಶಾಂತಿಯನ್ನು
ಇದರಿಂದಾಗಿ ನಮಗಾದ ಅಪಾರ ದುಃಖವನ್ನು ಮರೆಯದಂತಾಗಿದೆ. ಇನ್ನು ಮುಂದೆ ಚಾಲುಕ್ಯ ಸಿಂಹಾಸನದ ಮಹಾಮಂತ್ರಿಯ ಸ್ಥಾನವನ್ನು ನಿರ್ವಹಿಸಬಲ್ಲ ಶಕ್ತಿವಂತ ವ್ಯಕ್ತಿ ಯಾರಾದರೂ ಸೂಚಿಸಿದರೆ ಅದರ ಬಗ್ಗೆ ವಿಚಾರಿಸಿ ನಿರ್ಣಯಿಸಲಾಗುವುದು. ಪ್ರಭು, ಹಾಗೆ ಮಾಡಿದ್ದಲ್ಲಿ ರಾಜ್ಯದ ಚಿರಕಲ್ಯಾಣ ಮಾಡುವಂತಾದವು. ಇಲ್ಲಿ ಯಾರಾದರೂ ಸೂಚಿಸಬಹುದು. ಮಂಚಣ್ಣನವರೇ, ಮೊದಲು ನಿಮ್ಮ ಸೂಚನೆ ಆಗಲಿ. ಪ್ರಭು, ಮೊದಲು ಭಟ್ಟರದಾಗಲಿ. ಮಹಾಪ್ರಭು, ಯಾರ ಸೂಚನೆಯಿಂದಾದರೂ ಪ್ರಜಾ ಕಲ್ಯಾಣವಾಗಬೇಕು. ರಾಜ ರಕ್ಷಣೆ ಹೊಣೆ ಮಹಾಮಂತ್ರಿ ಸ್ಥಾನಕ್ಕಿದೆ. ಅಂತ ಅಧಿಕಾರವನ್ನು ನಿರ್ವಹಿಸಬೇಕಾದರೆ ರಾಜ್ಯ ಕಾರಭಾರದಲ್ಲಿ ಅನುಭವ ಇದ್ದವರೇ ಬೇಕು. ಆ ಭಾರವನ್ನು ಮಂಚಣ್ಣನವರೇ ನಿರ್ವಹಿಸತಕ್ಕದ್ದು ಮಹಾಪ್ರಭು. ಮಧುವರಸರೇ, ಪ್ರಭು, ಮಂಚಣ್ಣನವರೇ ಮಹಾಮಂತ್ರಿ ಸ್ಥಾನಕ್ಕೆ ಯೋಗ್ಯರಾಗಿದ್ದಾರೆ. ಕಲ್ಯಾಣ ಶೆಟ್ಟರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನಿದೆ? ನನ್ನದೇನು ಮಹಾಪ್ರಭು, ಯಥಾ ರಾಜ ತಥಾ ಪ್ರಜಾ. ತಮ್ಮ ಅನುಗ್ರಹವಾದರೆ ನಮಗೂ ಮಂತ್ರಿ ಪಟ್ಟವಾಗಬಹುದು. ವಾಗ್ದಾನ ಅದನ್ನು ತಾವು ಕಡೆಯಲ್ಲಿ ತೂಗಬಹುದು. ಬಸವರಾಜ, ಇದಕ್ಕೆ ತಮ್ಮ ಅಭಿಪ್ರಾಯವೇನಿದೆ? ಮಹಾಪ್ರಭು, ಅನುಭವ ನಿಷ್ಠೆ ತ್ಯಾಗಗಳಿಂದ ಸಾಮ್ರಾಜ್ಯ ಸೇವೆಯಲ್ಲಿ ಮುಪ್ಪಾದವರಿಗೆ ಅಧಿಕಾರವನ್ನು ವಹಿಸಿದಲ್ಲಿ ಚಾಲುಕ್ಯ ರಾಜ್ಯವು ಚಿರಕೀರ್ತಿ ಮಂಡಿತವಾಗುವುದು. ಆದ್ದರಿಂದ ಮಂಚಣ್ಣನವರೇ ಮಹಾಮಂತ್ರಿಗಳಾಗಬೇಕೆಂಬುದು ನನ್ನ ಸೂಚನೆಯಾಗಿದೆ. ಆಗದು ಬಸವಣ್ಣನವರೇ ಕಲ್ಯಾಣದ ಮಹಾಮಂತ್ರಿಗಳಾಗಬೇಕು. ಕಲ್ಯಾಣದ ಮಹಾಮಂತ್ರಿಗಳಾಗಬೇಕು. ಬಸವರಾಜ, ಪ್ರಜಾವಾಣಿಯು ಮಹಾಮಂತ್ರಿಯ ಸ್ಥಾನಕ್ಕೆ ನಿಮ್ಮನ್ನೇ ಕರೆಯುತ್ತಿದೆ. ನಮ್ಮ ಅಭಿಪ್ರಾಯವಾದರೂ ಹಾಗೇ ಇದೆ. ನಿಮ್ಮ ಅಗಾಧ ಶಕ್ತಿ, ಅಸಾಮಾನ್ಯ ಬುದ್ಧಿ, ಅಲೌಕಿಕ ಪ್ರಭಾವಗಳನ್ನು ಮೆಚ್ಚಿ ಮಹಾಮಂತ್ರಿಯ ಸ್ಥಾನಕ್ಕೆ ನಿಮ್ಮನ್ನೇ ನೇಮಿಸಿದ್ದೇವೆ. ನೀವೇ ಮಂತ್ರಿಗಳಾಗಿ ಪ್ರಜಾ ಕಲ್ಯಾಣವನ್ನು ಮಾಡುವಿರೆಂದು ನಾವು ಆಶಿಸುತ್ತೇವೆ. ಮಹಾಪ್ರಭು, ತಮ್ಮ ಪ್ರೀತಿ ವಿಶ್ವಾಸಗಳು ನನ್ನನ್ನು ಮೇಲೆತ್ತಿ ಒಯ್ಯುತ್ತಿವೆ. ಆದರೆ ನನ್ನದೊಂದು ವಿನಂತಿಯನ್ನು ಮಾನ್ಯ ಮಾಡಿದಲ್ಲಿ ತಮ್ಮ ಆಜ್ಞೆಯನ್ನು ನಾನು ತಲೆಯ ಮೇಲೆ ಹೊತ್ತುಕೊಳ್ಳುವೆನು. ಬಸವರಾಜ, ನಿಮ್ಮ ವಿನಂತಿ ಏನಿದ್ದರೂ ನಾವು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇವೆ. ಪ್ರಭು, ಮಾನವನ ಆತ್ಮೋನ್ನತಿಯ ಮಾರ್ಗದಲ್ಲಿ ಧರ್ಮವೊಂದು. ಆ ಧರ್ಮ ರಕ್ಷಣೆಗೆ ಯಾವುದೇ ಆತಂಕ ಬಾರದಿದ್ದರೆ ನಾನು ಈ ಕಲ್ಯಾಣದ ಪ್ರಜಾ ಸೇವೆಗೆ ನನ್ನ ದೇಹವನ್ನು ಮುಡುಪಿಡೋನು ಮಹಾಪ್ರಭು. ಬಸವರಾಜ, ನಿಮ್ಮ ಮಾರ್ಗದಲ್ಲಿ ಯಾವ ಆತಂಕವೂ ಬಾರದು. ಅದಕ್ಕೆ ಆ ಭಗವಂತನೇ ಸಾಕ್ಷಿ. ಮಂತ್ರಿಗಳೇ, ಪ್ರಜಾ ಪ್ರಮುಖರೇ, ನಮ್ಮ ನಾಡಿನ ಉನ್ನತಿಗಾಗಿ ಶ್ರೀ ಬಸವಣ್ಣನವರನ್ನು ಮಹಾಮಂತ್ರಿಯ ಸ್ಥಾನಕ್ಕೆ ನೇಮಿಸಿದ್ದೇವೆ. ಬನ್ನಿ ಬಸವರಾಜರೇ, ಕುಳಿತುಕೊಳ್ಳಿ. ನಿಮ್ಮ ಮಾವ ಬಲದೇವ ಮಂತ್ರಿಗಳಂತೆ ಮಹಾಮಂತ್ರಿಯ ಸ್ಥಾನಕ್ಕೆ ಯೋಗ್ಯರಾಗಿರಿ. ಆಗಲಿ ಮಹಾಪ್ರಭು. ಮಹಾಮಂತ್ರಿಯ ಪೀಠವನ್ನು ಅಲಂಕರಿಸಿಕೊಳ್ಳಿ. ಕಾರ್ಯನಿರ್ವಹಿಸುತ್ತಾರೆ. ಇನ್ನೇನ್ ನಮ್ ಕೆಲಸ ಮುಗದಾಗ ಆದ್ರೆ ಇರಿಟ್ಟು ಅವ್ರಿಗೆ ಹೋದ್ರೆ ಕಡ್ಮು ಅವ್ರಿಗೆ ನಮ್ ಕೆಲಸ ಎಲ್ರಿ
ಬಾಟ್ರ ಯಾವ್ದಕ್ಕೊಂದು ಕಾಲ ಅಂತಾರಲ್ರಿ ಅದಕ್ಕ ಅನ್ನೋದ್ರಿ ಅತ್ತಿ ಒಂದು ಕಾಲ ಸೊಸಿಗೊಂದು ಕಾಲ. ಬಸವರಾಜರು ಬಲದೇವ ಮಂತ್ರಿಗಳಂತೆ ಪ್ರಜಾನುರಾಗಕ್ಕೆ ಪಾತ್ರರಾಗಲೆಂದು ನಾವು ಹೃದಯ ತುಂಬಿ ಹಾರೈಸುತ್ತೇವೆ. ತಮ್ಮ ಇಚ್ಛೆಯಂತಾಗಲಿ ಮಹಾಪ್ರಭು.